ಪರಿಷತ್ನಲ್ಲಿ ಸಚಿವೆಗೆ ನಿಂದನೆ ಅತ್ಯಂತ ದುರಾದೃಷ್ಟಕರ. ಮಂಗಳೂರಿನಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಬೇಸರವನ್ನು ಹೊರಹಾಕಿದ್ದಾರೆ. ಈ ಘಟನೆ ವಿಧಾನ ಪರಿಷತ್ನಲ್ಲಿ ನಡೆದಿದೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮವರು, ನಮ್ಮ ಸದಸ್ಯರು, ಕಾನೂನಿನ ಸಮಿತಿಯಿಂದ ಪ್ರಿವಿಲೇಜ್ ಕಮಿಟಿಗೆ ಕೊಟ್ಟಿದ್ದೇವೆ. ವಿಧಾನ ಪರಿಷತ್ನ ಸಭಾಪತಿಗಳು ನಿಯಮಾನುಸಾರ ತೀರ್ಮಾನ ಮಾಡ್ತಾರೆ. ನೋಡಿ, ಖಾದರ್ ಇದು ರಿಯಾಕ್ಷನ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಅದು ವಿಧಾನ ಪರಿಷತ್ನಲ್ಲಿ ನಡೆದಿದೆ. ಆದರೂ ಕೂಡ ಹೆಬ್ಬಾಳ್ಕರ್ ಅವರು ನಮ್ಮವರು. ಸದನ ಅಂತಂದರೆ ಎರಡು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎಲ್ಲೇ ಆದರೂ ಕೂಡ ಅದು ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಈ ರೀತಿ ಮಾಡಿರುವಂಥದ್ದು ದುರಾದೃಷ್ಟಕರ. ಆ ರೀತಿ ಪದ ಬಳಕೆ ಮಾಡಿದ್ದು. ಪ್ರಿವಿಲೇಜ್ ಕಮಿಟಿ ಕೊಟ್ಟಿದ್ದೇವೆ ಕಾನೂನು ಸಮಿತಿಯಿಂದ. ವಿಧಾನ ಪರಿಷತ್ನ ಸಭಾಪತಿಗಳು ನಿಯಮಾನುಸಾರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಘಟನಾ ಸ್ಥಳ ಮಹಜರು ಕೂಡ ಸಭಾಪತಿಗಳು ನಿರ್ಧಾರ ಮಾಡ್ತಾರೆ, ಅಂದರೆ ಹೊರಟ್ಟಿಯವರು. ಈ ಬಗ್ಗೆ ಮಂಗಳೂರಿನಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆ ಅತ್ಯಂತ ದುರದೃಷ್ಟಕರ ಮತ್ತು ಅದಕ್ಕೆ ಇದು ವಿಧಾನ ಪರಿಷತ್ತಿನ ನಡೆದಂಥದ್ದು. ಸೊ ಅಲ್ಲಿಯ ಸಭಾಪತಿಗಳು ಅಲ್ಲಿ ನಿಯಮ ಅನುಸಾರವಾಗಿ ಅವರ ತೀರ್ಮಾನ ತೆಗೆದುಕೊಳ್ತಾರೆ. ನಮಗೆ ಅವರು ಸದಸ್ಯ ನಮ್ದಾದ ಕಾರಣ, ಸದಸ್ಯ ನಮ್ಮದು ಮಿನಿಸ್ಟರ್ ಅವರು, MLA ಅವರು ಆದ ಕಾರಣ ನಮ್ಮಲ್ಲಿ ನಮ್ಮ ಕಾನೂನು ಸಚಿವರ ಪ್ರಸ್ತಾವನೆ ಇತ್ತು ಪ್ರಿವಿಲೇಜ್ ಕಮಿಟಿ ಕೊಡಬೇಕಂತೇಳಿ. ಅದನ್ನು ಪ್ರಿವಿಲೇಜ್ ಕಮಿಟಿಗೆ ವಹಿಸಿದ್ದೇವೆ. ನೋಡಿ, ಆರ್ಥಿಕವಾಗಿ ಯಾಕೆ ದಿವಾಳಿ ಅಂತ ಹೇಳಿದರೆ, ಹಿಂದೆ ಇದ್ದಂತಹ ಜವಾಬ್ದಾರಿ ಸ್ಥಾನದಲ್ಲಿರುವವರು ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಪಕ ನಿಭಾಯಿಸದಿರುವುದೇ ಇದೆಲ್ಲ ಕೂಡ ಕಾರಣ. ಈ ಒಂದು ಘಟನೆ ಅತ್ಯಂತ ದುರದೃಷ್ಟಕರ ಮತ್ತು ಅದಕ್ಕೆ ಇದು ವಿಧಾನ ಪರಿಷತ್ತಿನ ನಡೆದಂಥದ್ದು. ಸೊ ಅಲ್ಲಿಯ ಸಭಾಪತಿಗಳು ಅಲ್ಲಿ ನಿಯಮ ಅನುಸಾರವಾಗಿ ಅವರ ತೀರ್ಮಾನ ತೆಗೆದುಕೊಳ್ತಾರೆ. ನಮಗೆ ಅವರು ಸದಸ್ಯ ನಮ್ದಾದ ಕಾರಣ, ಸದಸ್ಯ ನಮ್ಮದು ಮಿನಿಸ್ಟರ್ ಅವರು, MLA ಅವರು